ಮಹಾಕುಂಭಮೇಳಕ್ಕೆ ಈಗ ಶಿವರಾತ್ರಿ ಹಬ್ಬಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ದೇವಭೂಮಿ ಪ್ರಯಾಗರಾಜ್ನ ಮಹಾಕುಂಭಮೇಳದ 44ನೇ ದಿನ ಇವತ್ತು. ಯಾತ್ರಿಕರ ಹರಿವು ಹೇಗಿದೆ ಅಂತ ಕೇಳಿದ್ರೆ ನೋಡಿ, ಯಾತ್ರಿಕರು ಸುನಾಮಿ ರೀತಿಯಲ್ಲಿ ಆಗಮಿಸ್ತಾ ಇದ್ದಾರೆ. ಬರುವ ಯಾತ್ರಿಕರು ತ್ರಿವೇಣಿ ಸಂಗಮಕ್ಕೆ ಹೋಗುವಂತ ಮಾರ್ಗ ಇದು. ಈ ಮಾರ್ಗದಲ್ಲಿ ಬ್ಯಾರಿಕೇಡಿಂಗ್ ಹಾಕಿದ್ದಾರೆ. ಮೊನ್ನೆ ಕಾಲ್ ತುಳಿತಾದಂತ ಜಾಗ ಅದೇನೆ ಅಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಹೆವಿ ಬಂದೋಬಸ್ತ್ ಅನ್ನ ಮಾಡಿರೋದನ್ನ ಗಮನಿಸ್ತಾ ಇದೀವಿ. ಸಂಗಮ್ ಘಾಟ್ನಿಂದ ಯಾತ್ರಿಕರು ಈ ಮಾರ್ಗವಾಗಿ ಬಂದ್ರೆ ನೋಡಿ, ಸರಸ್ವತಿ, ಯಮುನೆ, ಗಂಗಾ 3 ನದಿಗಳು ಸಂಧಿಸುವಂತ ಸಂಗಮ್ ಘಾಟ್ನ ಈ ಸ್ಥಳದಿಂದ ಯಾತ್ರಿಕರು ಈ ಫ್ಲೋನಲ್ಲಿ ಬಂದ್ರೆ, ಬರೋ ಯಾತ್ರಿಕರು ಒಳಗಡೆ ಹೋಗಿ ನೋಡಿ, ತ್ರಿವೇಣಿ ಸಂಗಮ ಆ ಕಡೆಯಲ್ಲಿ ಕಾಣಿಸ್ತಾ ಇದೆ. ಆ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಬರೋ ಯಾತ್ರಿಕರಿಗೆ ಹೋಗೋದಕ್ಕೆ ಬರೋದಕ್ಕೆ ಪ್ರತ್ಯೇಕವಾದಂತ ಮಾರ್ಗಗಳನ್ನ, ಬ್ಯಾರಿಕೇಡ್ನ ಈ ಕಡೆಗೆ ಹೋಗೋರಿಗೆ, ಬ್ಯಾರಿಕೇಡ್ನ ಆ ಕಡೆಗೆ ಸ್ನಾನವನ್ನ ಮುಗಿಸಿ ವಾಪಸ್ ಹೋಗೋರಿಗೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. 44ನೇ ದಿನವೂ ಕೂಡ ಹೆಂಗಿದೆ ಅಂತ ಹೇಳಿ ಕೇಳಿದ್ರೆ, ಡೇ 1 ನಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಕಲ್ಪಿಸಿದ್ರು ಅದೇ ರೀತಿಯ ವ್ಯವಸ್ಥೆಗಳನ್ನ ಇವತ್ತು ಕೂಡ 44ನೇ ದಿನವೂ ಕೂಡ ಇದೇ ರೀತಿಯಾಗಿ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ಬರುವ ಯಾತ್ರಿಕರು ಯಾವುದೇ ನೂಕುನುಗ್ಗಲಿಲ್ಲದೆ, ಯಾವುದೇ ಗೊಂದಲಗಳಿಲ್ಲದೆ ಪುಣ್ಯ ಸ್ನಾನವನ್ನ ಮಾಡಿ ಇಲ್ಲಿ ತೀರ್ಥವನ್ನ ಅದ್ರ ಜೊತೆಗೆ ಮಣ್ಣನ್ನ ಹಾಗೆ ಇಲ್ಲಿ ಬಂದು ದಿವ್ಯ ಅನುಭೂತಿಯನ್ನ ಅನುಭವಿಸುವಂತ ಯಾತ್ರಿಕರು ಒಂದು ಕಡೆಯಲ್ಲಾದ್ರೆ, ರಿಪಬ್ಲಿಕ್ ಕನ್ನಡ ಡೇ 1 ನಿಂದ ಇಲ್ಲಿವರೆಗೂ ಕೂಡ ಪುಣ್ಯ ಸ್ನಾನದ ಮೆಗಾ ಕವರೇಜ್ ಅನ್ನ ಮಾಡ್ತಾ ಮಹಾಕುಂಭದಲ್ಲಿ ನಡೀತಾ ಇರುವಂತ ಈ ಮಹತ್ವವನ್ನ ಅಥವಾ ಈ ಒಂದು ಅಭೂತಪೂರ್ವಂತ ಭಾರತದ ಪರ್ವ ಗಳಿಗೆಯಲ್ಲಿ ಭಾರತದ ಪರಂ ವೈಭವತೆಗೆ ಸಾಕ್ಷಿ ಆಗ್ತಿರುವಂತ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭಮೇಳಕ್ಕೆ ಈಗ ಶಿವರಾತ್ರಿ ಹಬ್ಬಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ದೇವಭೂಮಿ ಪ್ರಯಾಗರಾಜ್ನ ಮಹಾಕುಂಭಮೇಳದ 44ನೇ ದಿನ ಇವತ್ತು. ಯಾತ್ರಿಕರ ಹರಿವು ಹೇಗಿದೆ ಅಂತ ಕೇಳಿದ್ರೆ ನೋಡಿ, ಯಾತ್ರಿಕರು ಸುನಾಮಿ ರೀತಿಯಲ್ಲಿ ಆಗಮಿಸ್ತಾ ಇದ್ದಾರೆ. ಬರುವ ಯಾತ್ರಿಕರು ತ್ರಿವೇಣಿ ಸಂಗಮಕ್ಕೆ ಹೋಗುವಂತ ಮಾರ್ಗ ಇದು. ಈ ಮಾರ್ಗದಲ್ಲಿ ಬ್ಯಾರಿಕೇಡಿಂಗ್ ಹಾಕಿದ್ದಾರೆ. ಮೊನ್ನೆ ಕಾಲ್ ತುಳಿತಾದಂತ ಜಾಗ ಅದೇನೆ ಅಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಹೆವಿ ಬಂದೋಬಸ್ತ್ ಅನ್ನ ಮಾಡಿರೋದನ್ನ ಗಮನಿಸ್ತಾ ಇದೀವಿ. ಸಂಗಮ್ ಘಾಟ್ನಿಂದ ಯಾತ್ರಿಕರು ಈ ಮಾರ್ಗವಾಗಿ ಬಂದ್ರೆ ನೋಡಿ, ಸರಸ್ವತಿ, ಯಮುನೆ, ಗಂಗಾ 3 ನದಿಗಳು ಸಂಧಿಸುವಂತ ಸಂಗಮ್ ಘಾಟ್ನ ಈ ಸ್ಥಳದಿಂದ ಯಾತ್ರಿಕರು ಈ ಫ್ಲೋನಲ್ಲಿ ಬಂದ್ರೆ, ಬರೋ ಯಾತ್ರಿಕರು ಒಳಗಡೆ ಹೋಗಿ ನೋಡಿ, ತ್ರಿವೇಣಿ ಸಂಗಮ ಆ ಕಡೆಯಲ್ಲಿ ಕಾಣಿಸ್ತಾ ಇದೆ. ಆ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಬರೋ ಯಾತ್ರಿಕರಿಗೆ ಹೋಗೋದಕ್ಕೆ ಬರೋದಕ್ಕೆ ಪ್ರತ್ಯೇಕವಾದಂತ ಮಾರ್ಗಗಳನ್ನ, ಬ್ಯಾರಿಕೇಡ್ನ ಈ ಕಡೆಗೆ ಹೋಗೋರಿಗೆ, ಬ್ಯಾರಿಕೇಡ್ನ ಆ ಕಡೆಗೆ ಸ್ನಾನವನ್ನ ಮುಗಿಸಿ ವಾಪಸ್ ಹೋಗೋರಿಗೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. 44ನೇ ದಿನವೂ ಕೂಡ ಹೆಂಗಿದೆ ಅಂತ ಹೇಳಿ ಕೇಳಿದ್ರೆ, ಡೇ 1 ನಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಕಲ್ಪಿಸಿದ್ರು ಅದೇ ರೀತಿಯ ವ್ಯವಸ್ಥೆಗಳನ್ನ ಇವತ್ತು ಕೂಡ 44ನೇ ದಿನವೂ ಕೂಡ ಇದೇ ರೀತಿಯಾಗಿ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ಬರುವ ಯಾತ್ರಿಕರು ಯಾವುದೇ ನೂಕುನುಗ್ಗಲಿಲ್ಲದೆ, ಯಾವುದೇ ಗೊಂದಲಗಳಿಲ್ಲದೆ ಪುಣ್ಯ ಸ್ನಾನವನ್ನ ಮಾಡಿ ಇಲ್ಲಿ ತೀರ್ಥವನ್ನ ಅದ್ರ ಜೊತೆಗೆ ಮಣ್ಣನ್ನ ಹಾಗೆ ಇಲ್ಲಿ ಬಂದು ದಿವ್ಯ ಅನುಭೂತಿಯನ್ನ ಅನುಭವಿಸುವಂತ ಯಾತ್ರಿಕರು ಒಂದು ಕಡೆಯಲ್ಲಾದ್ರೆ, ರಿಪಬ್ಲಿಕ್ ಕನ್ನಡ ಡೇ 1 ನಿಂದ ಇಲ್ಲಿವರೆಗೂ ಕೂಡ ಪುಣ್ಯ ಸ್ನಾನದ ಮೆಗಾ ಕವರೇಜ್ ಅನ್ನ ಮಾಡ್ತಾ ಮಹಾಕುಂಭದಲ್ಲಿ ನಡೀತಾ ಇರುವಂತ ಈ ಮಹತ್ವವನ್ನ ಅಥವಾ ಈ ಒಂದು ಅಭೂತಪೂರ್ವಂತ ಭಾರತದ ಪರ್ವ ಗಳಿಗೆಯಲ್ಲಿ ಭಾರತದ ಪರಂ ವೈಭವತೆಗೆ ಸಾಕ್ಷಿ ಆಗ್ತಿರುವಂತ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭಮೇಳಕ್ಕೆ ಈಗ ಶಿವರಾತ್ರಿ ಹಬ್ಬಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ದೇವಭೂಮಿ ಪ್ರಯಾಗರಾಜ್ನ ಮಹಾಕುಂಭಮೇಳದ 44ನೇ ದಿನ ಇವತ್ತು. ಯಾತ್ರಿಕರ ಹರಿವು ಹೇಗಿದೆ ಅಂತ ಕೇಳಿದ್ರೆ ನೋಡಿ, ಯಾತ್ರಿಕರು ಸುನಾಮಿ ರೀತಿಯಲ್ಲಿ ಆಗಮಿಸ್ತಾ ಇದ್ದಾರೆ. ಬರುವ ಯಾತ್ರಿಕರು ತ್ರಿವೇಣಿ ಸಂಗಮಕ್ಕೆ ಹೋಗುವಂತ ಮಾರ್ಗ ಇದು. ಈ ಮಾರ್ಗದಲ್ಲಿ ಬ್ಯಾರಿಕೇಡಿಂಗ್ ಹಾಕಿದ್ದಾರೆ. ಮೊನ್ನೆ ಕಾಲ್ ತುಳಿತಾದಂತ ಜಾಗ ಅದೇನೆ ಅಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಹೆವಿ ಬಂದೋಬಸ್ತ್ ಅನ್ನ ಮಾಡಿರೋದನ್ನ ಗಮನಿಸ್ತಾ ಇದೀವಿ. ಸಂಗಮ್ ಘಾಟ್ನಿಂದ ಯಾತ್ರಿಕರು ಈ ಮಾರ್ಗವಾಗಿ ಬಂದ್ರೆ
ನೋಡಿ, ಸರಸ್ವತಿ, ಯಮುನೆ, ಗಂಗಾ ಮೂರು ನದಿಗಳು ಸಂಧಿಸುವಂತ ಸಂಗಮ್ ಘಾಟ್ನ ಈ ಸ್ಥಳದಿಂದ ಯಾತ್ರಿಕರು ಈ ಫ್ಲೋನಲ್ಲಿ ಬಂದ್ರೆ ಬರೋ ಯಾತ್ರಿಕರು ಒಳಗಡೆ ಹೋಗಿ ನೋಡಿ, ತ್ರಿವೇಣಿ ಸಂಗಮ ಆ ಕಡೆಯಲ್ಲಿ ಕಾಣಿಸ್ತಾ ಇದೆ. ಆ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಬರೋ ಯಾತ್ರಿಕರಿಗೆ ಹೋಗೋದಕ್ಕೆ ಬರೋದಕ್ಕೆ ಪ್ರತ್ಯೇಕವಾದಂತ ಮಾರ್ಗಗಳನ್ನ, ಬ್ಯಾರಿಕೇಡ್ನ ಈ ಕಡೆಗೆ ಹೋಗೋರಿಗೆ ಬ್ಯಾರಿಕೇಡ್ನ ಆ ಕಡೆಗೆ ಸ್ನಾನವನ್ನ ಮುಗಿಸಿ ವಾಪಸ್ ಹೋಗೋರಿಗೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. 44ನೇ ದಿನವೂ ಕೂಡ ಹೆಂಗಿದೆ ಅಂತ ಹೇಳಿ ಕೇಳಿದ್ರೆ, ಡೇ 1 ನಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಕಲ್ಪಿಸಿದ್ರು ಅದೇ ರೀತಿಯ ವ್ಯವಸ್ಥೆಗಳನ್ನ ಇವತ್ತು ಕೂಡ 44ನೇ ದಿನವೂ ಕೂಡ ಇದೇ ರೀತಿಯಾಗಿ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ಬರುವ ಯಾತ್ರಿಕರು ಯಾವುದೇ ನೂಕುನುಗ್ಗಲಿಲ್ಲದೆ, ಯಾವುದೇ ಗೊಂದಲಗಳಿಲ್ಲದೆ ಪುಣ್ಯ ಸ್ನಾನವನ್ನ ಮಾಡಿ ಇಲ್ಲಿ ತೀರ್ಥವನ್ನ ಅದ್ರ ಜೊತೆಗೆ ಮಣ್ಣನ್ನ ಹಾಗೆ ಇಲ್ಲಿ ಬಂದು ದಿವ್ಯ ಅನುಭೂತಿಯನ್ನ ಅನುಭವಿಸುವಂತ ಯಾತ್ರಿಕರು ಒಂದು ಕಡೆಯಲ್ಲಾದ್ರೆ, ರಿಪಬ್ಲಿಕ್ ಕನ್ನಡ ಡೇ 1 ನಿಂದ ಇಲ್ಲಿವರೆಗೂ ಕೂಡ ಪುಣ್ಯ ಸ್ನಾನದ ಮೆಗಾ ಕವರೇಜ್ ಅನ್ನ ಮಾಡ್ತಾ ಮಹಾಕುಂಭದಲ್ಲಿ ನಡೀತಾ ಇರುವಂತ ಈ ಮಹತ್ವವನ್ನ ಅಥವಾ ಈ ಒಂದು ಅಭೂತಪೂರ್ವಂತ ಭಾರತದ ಪರ್ವ ಗಳಿಗೆಯಲ್ಲಿ ಭಾರತದ ಪರಂ ವೈಭವತೆಗೆ ಸಾಕ್ಷಿ ಆಗ್ತಿರುವಂತ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭಮೇಳಕ್ಕೆ ಈಗ ಶಿವರಾತ್ರಿ ಹಬ್ಬಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ದೇವಭೂಮಿ ಪ್ರಯಾಗ್ರಾಜ್ನ ಮಹಾಕುಂಭಮೇಳದ 44ನೇ ದಿನ ಇವತ್ತು. ಯಾತ್ರಿಕರ ಹರಿವು ಹೇಗಿದೆ ಅಂತ ಕೇಳಿದ್ರೆ ನೋಡಿ, ಯಾತ್ರಿಕರು ಸುನಾಮಿ ರೀತಿಯಲ್ಲಿ ಆಗಮಿಸ್ತಾ ಇದ್ದಾರೆ. ಬರುವ ಯಾತ್ರಿಕರು ತ್ರಿವೇಣಿ ಸಂಗಮಕ್ಕೆ ಹೋಗುವಂತ ಮಾರ್ಗ ಇದು. ಈ ಮಾರ್ಗದಲ್ಲಿ ಬ್ಯಾರಿಕೇಡಿಂಗ್ ಹಾಕಿದ್ದಾರೆ. ಮೊನ್ನೆ ಕಾಲ್ ತುಳಿತಾದಂತ ಜಾಗ ಅದೇನೆ ಅಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ಪೊಲೀಸರು ಹೆವಿ ಬಂದೋಬಸ್ತ್ ಅನ್ನ ಮಾಡಿರೋದನ್ನ ಗಮನಿಸ್ತಾ ಇದೀರಿ. ಸಂಗಮ್ ಘಾಟ್ನಿಂದ ಯಾತ್ರಿಕರು ಈ ಮಾರ್ಗವಾಗಿ ಬಂದ್ರೆ ನೋಡಿ, ಸರಸ್ವತಿ, ಯಮುನೆ, ಗಂಗಾ ಮೂರು ನದಿಗಳು ಸಂಧಿಸುವಂತ ಸಂಗಮ್ ಘಾಟ್ನ ಈ ಸ್ಥಳದಿಂದ ಯಾತ್ರಿಕರು ಈ ಫ್ಲೋನಲ್ಲಿ ಬಂದ್ರೆ ಬರೋ ಯಾತ್ರಿಕರು ಒಳಗಡೆ ಹೋಗಿ ನೋಡಿ, ತ್ರಿವೇಣಿ ಸಂಗಮ ಆ ಕಡೆಯಲ್ಲಿ ಕಾಣಿಸ್ತಾ ಇದೆ. ಆ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಬರೋ ಯಾತ್ರಿಕರಿಗೆ ಹೋಗೋದಕ್ಕೆ ಬರೋದಕ್ಕೆ ಪ್ರತ್ಯೇಕವಾದಂತ ಮಾರ್ಗಗಳನ್ನ, ಬ್ಯಾರಿಕೇಡ್ನ ಈ ಕಡೆಗೆ ಹೋಗೋರಿಗೆ ಬ್ಯಾರಿಕೇಡ್ನ ಆ ಕಡೆಗೆ ಸ್ನಾನವನ್ನ ಮುಗಿಸಿ ವಾಪಸ್ ಹೋಗೋರಿಗೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. 44ನೇ ದಿನವೂ ಕೂಡ ಹೆಂಗಿದೆ ಅಂತ ಹೇಳಿ ಕೇಳಿದ್ರೆ, ಡೇ 1 ನಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಕಲ್ಪಿಸಿದ್ರು ಅದೇ ರೀತಿಯ ವ್ಯವಸ್ಥೆಗಳನ್ನ ಇವತ್ತು ಕೂಡ 44ನೇ ದಿನವೂ ಕೂಡ ಇದೇ ರೀತಿಯಾಗಿ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ಬರುವ ಯಾತ್ರಿಕರು ಯಾವುದೇ ನೂಕುನುಗ್ಗಲಿಲ್ಲದೆ, ಯಾವುದೇ ಗೊಂದಲಗಳಿಲ್ಲದೆ ಪುಣ್ಯ ಸ್ನಾನವನ್ನ ಮಾಡಿ ಇಲ್ಲಿ ತೀರ್ಥವನ್ನ ಅದ್ರ ಜೊತೆಗೆ ಮಣ್ಣನ್ನ ಹಾಗೆ ಇಲ್ಲಿ ಬಂದು ದಿವ್ಯ ಅನುಭೂತಿಯನ್ನ ಅನುಭವಿಸುವಂತ ಯಾತ್ರಿಕರು ಒಂದು ಕಡೆಯಲ್ಲಾದ್ರೆ, ರಿಪಬ್ಲಿಕ್ ಕನ್ನಡ ಡೇ 1 ನಿಂದ ಇಲ್ಲಿವರೆಗೂ ಕೂಡ ಪುಣ್ಯ ಸ್ನಾನದ ಮೆಗಾ ಕವರೇಜ್ ಅನ್ನ ಮಾಡ್ತಾ ಮಹಾಕುಂಭದಲ್ಲಿ ನಡೀತಾ ಇರುವಂತ ಈ ಮಹತ್ವವನ್ನ ಅಥವಾ ಈ ಒಂದು ಅಭೂತಪೂರ್ವಂತ ಭಾರತದ ಪರ್ವ ಗಳಿಗೆಯಲ್ಲಿ ಭಾರತದ ಪರಂ ವೈಭವತೆಗೆ ಸಾಕ್ಷಿ ಆಗ್ತಿರುವಂತ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭಮೇಳಕ್ಕೆ ಈಗ ಶಿವರಾತ್ರಿ ಹಬ್ಬಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ದೇವಭೂಮಿ ಪ್ರಯಾಗ್ರಾಜ್ನ ಮಹಾಕುಂಭಮೇಳದ 44ನೇ ದಿನ ಇವತ್ತು. ಯಾತ್ರಿಕರ ಹರಿವು ಹೇಗಿದೆ ಅಂತ ಕೇಳಿದ್ರೆ ನೋಡಿ, ಯಾತ್ರಿಕರು ಸುನಾಮಿ ರೀತಿಯಲ್ಲಿ ಆಗಮಿಸ್ತಾ ಇದ್ದಾರೆ. ಬರುವ ಯಾತ್ರಿಕರು ತ್ರಿವೇಣಿ ಸಂಗಮಕ್ಕೆ ಹೋಗುವಂತ ಮಾರ್ಗ ಇದು. ಈ ಮಾರ್ಗದಲ್ಲಿ ಬ್ಯಾರಿಕೇಡಿಂಗ್ ಹಾಕಿದ್ದಾರೆ. ಮೊನ್ನೆ ಕಾಲ್ ತುಳಿತಾದಂತ ಜಾಗ ಅದೇನೆ ಅಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ಪೊಲೀಸರು ಹೆವಿ ಬಂದೋಬಸ್ತ್ ಅನ್ನ ಮಾಡಿರೋದನ್ನ ಗಮನಿಸ್ತಾ ಇದೀರಿ. ಸಂಗಮ್ ಘಾಟ್ನಿಂದ ಯಾತ್ರಿಕರು ಈ ಮಾರ್ಗವಾಗಿ ಬಂದ್ರೆ ನೋಡಿ, ಸರಸ್ವತಿ, ಯಮುನೆ, ಗಂಗಾ ಮೂರು ನದಿಗಳು ಸಂಧಿಸುವಂತ ಸಂಗಮ್ ಘಾಟ್ನ ಈ ಸ್ಥಳದಿಂದ ಯಾತ್ರಿಕರು